ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈಗ ನಾನು ಏನು ಯೋಚನೆ ಮಾಡ್ತಿದ್ದೀನೋ ಅದೇ ಕರೆಕ್ಟ್. ಹಿಂದೆ ಒಂದ್ಸಲ ಅವಳು ನಿಧಿ ಕದಿಯಕ್ಕೆ ಹೋಗಿದ್ಲು ಅನ್ನೋ ವಿಷಯನ ನಾನು ಕೇಳಿದ್ದೀನಿ. ಈಗ ನಾನು ಈ ಹಾರನ ತಗೊಂಡು ಹೋಗಿ ಅವಳ ರೂಮಲ್ಲಿ ಇಟ್ಟುಬಿಟ್ರೆ ಈ ಹಾರನ ಅವಳೇ ಕದ್ದಿದ್ದಾಳೆ ಅಂತ ಎಲ್ಲರೂ ನಂಬ್ತಾರೆ. ಆಮೇಲೆ ನನ್ನ ದಾರಿ ಸಲೀಸಾಗತ್ತೆ. ಆಮೇಲೆ ಈ ಅರಸನ ಕೋಟೆಯಲ್ಲಿ ನಾನು ಆಡಿದ್ದೇ ಆಟ. ಆ ಆಟದಲ್ಲಿ ಮೊದಲು ಬಲಿ ಆಗದೆ ಆ ಪಾರ್ವತಿ. ಅಖಿಲ, ಬೆಳಿಗ್ಗೆ ಅಷ್ಟೇ ಹೇಳಿದ್ದೆ ನೀನು ಯಾವಾಗಲೂ ನಗ್ನಗ್ತಾ ಸಂತೋಷವಾಗಿರಬೇಕು ಅಂತ. ಆದರೆ ಅದು ಯಾರು ಕೆಟ್ಟ ದೃಷ್ಟಿ ನಿನ್ನ ಮೇಲೆ ಬಿತ್ತೋ ಏನೋ, ಇದ್ದ ಬೆಳಕು ಹೋಗಿ ಕತ್ಲಾಗೋ ಥರ ನಿನ್ನ ಮುಖದಲ್ಲಿದ್ದ ಸಂತೋಷನೇ ಮಾಯ ಆಗೋಯ್ತಲ್ಲ ಅಖಿಲ. ಹಾರ ಕಳೆದೋಗಿದೆ ಅನ್ನೋ ನೋವಿಗಿಂತ ನಮ್ಮ ರೂಮ್ನಲ್ಲಿ ನಾನೇ ನನ್ನ ಕೈಯಾರ ಇಟ್ಟ ಹಾರ ಕಾಣ್ತಾ ಇಲ್ವಲ್ಲ ಅಂತ ನನಗೊಂಥರ ಆಗ್ತಿದೆ ರಘು. ತುಂಬ ಆಸೆಯಿಂದ ಪುಟಾಣಿಗೆ ಅದನ್ನು ಹಾಕಬೇಕು ಅಂತ ಪಾಲಿಷ್ ಮಾಡಿಸಿ ತಯಾರು ಮಾಡಿ ಇಟ್ಟಿದ್ದೆ. ಯಾಕೋ ಆ ಗಳಿಗೆನೆ ಕೂಡ್ ಬರ್ತಾ ಇಲ್ವಲ್ಲ. ಈಗ ನೋಡಿದ್ರೆ ಆ ಹಾರನೇ ಮಿಸ್ಸಿಂಗು. ಯೋಚನೆ ಮಾಡಬೇಡ ಅಖಿಲ, ಪುಟಾಣಿಗೆ ಹಾರ ಹಾಕೋಕ್ಕೆ ಇನ್ನೂ ಸಮಯ ಇದೆಯಲ್ಲ. ಅಷ್ಟರಲ್ಲಿ ಹಾರ ತಗೊಂಡಿರೋರಿಗೆ ತನ್ನ ತಪ್ಪಿನ ಅರಿವಾಗಿ ವಾಪಸ್ ತಂದುಕೊಟ್ಟು ಕೊಡ್ಬೋದು. ಕಾದು ನೋಡೋಣ. ಚಿಕ್ಕತ್ತೆ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಅಲ್ಲ ಪಾರು, ನಮ್ಮ ಅರಸನ ಕೋಟೆಯಲ್ಲಿ ಒಂದು ಹುಲ್ ಕಡ್ಡಿನೂ ಅಲ್ಲಾಡಲ್ಲ ಅಂತ ಅನ್ಕೊಂಡಿದ್ದೆ. ಅದೇ ಅರಸನ ಕೋಟೆಯಲ್ಲಿ ವಜ್ರದಾರ ಕಳೆದೋಗಿದೆ ಅಂದ್ರೆ ನನ್ನ ಕೈಲಿ ನಂಬೋಕೆ ಆಗ್ತಾ ಇಲ್ಲ. ನನಗೂ ಅಷ್ಟೇ ಚಿಕ್ಕತ್ತೆ, ಅದನ್ನ ಯಾರು ತಗೊಂಡ್ರು ಅಥವಾ ಹೇಗೆ ಕಳೆದೋಯ್ತು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಹೌದು, ಅಕ್ಕನ ರೂಮಲ್ಲಿ ಹುಡ್ಕಕ್ ಹೋಗಿದ್ಯಲ್ವಾ? ಅಲ್ಲೂ ಸಿಗ್ಲಿಲ್ವಾ? ಇಲ್ಲ ಚಿಕ್ಕತ್ತೆ. ಸರಿಯಾಗಿ ಹುಡ್ಕಿದ್ಯಾ? ಹ್ಞೂ, ಸರಿಯಾಗೆ ನೋಡಿದೆ, ಸಿಗ್ಲಿಲ್ಲ. ಅತ್ಯಮ್ಮ ಹೇಳ್ತಾ ಇದ್ರು ಮನೆಯವರೇ ಯಾರೋ ಅದನ್ನು ತಗೊಂಡಿರ್ಬೋದು ಅಂತ. ಅದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಡೋದು ಬೇಡ ಅಂದರು. ನನಗೂ ಅದೇ ಸರಿ ಅಂತ ಅನ್ನಿಸ್ತು. ಆದರೆ ನಮ್ಮ ಮನೆಯವರಲ್ಲಿ ಯಾರು ಅದನ್ನು ಕದ್ದಿದ್ದಕ್ಕೆ ಸಾಧ್ಯ ಚಿಕ್ಕತ್ತೆ? ಪಾರ್ವತಿ, ಇದ್ರ ಹಿಂದೆ ಆ ರತ್ನವೇಣಿ ಕೈಚಳಕ ಇರಬಹುದಾ ಅಂತ ನಂಗೆ ಅನಿಸ್ತಿದೆ. ಏನು ಹೇಳ್ತಾ ಇದ್ದೀರಾ ಚಿಕ್ಕತ್ತೆ? ಅವ್ರಿಗೆ ನಮ್ಮ ಕಂಡ್ರೆ ಆಗಲ್ಲ ಅಂತ ಸುಮ್ಮನೆ ಅವ್ರ ಮೇಲೆ ಆಪಾದನೆ ಮಾಡೋದು ಸರಿ ಇರಲ್ಲ. ಅಷ್ಟಕ್ಕೂ ಅವ್ರು ನಮಗೆ ಕೆಟ್ಟದ್ದು ಬಯಸಿದ್ರ ಹಿಂದೆ ಜನನಿಗೆ ಒಳ್ಳೇದು ಮಾಡೋ ಉದ್ದೇಶ ಇರುತ್ತೆ. ಆದರೆ ಈ ಹಾರ ಕದಿಯೋದ್ರ ಹಿಂದೆ ಯಾವ ಉದ್ದೇಶ ಇರುತ್ತೆ ಹೇಳಿ? ಇಂಥ ಹಾರಗಳನ್ನ ಅವ್ರ ಜೀವನದಲ್ಲಿ ಎಷ್ಟು ನೋಡಿರಲ್ಲ ನೀವೇ ಹೇಳಿ. ಅಂಥದ್ರಲ್ಲಿ ಅವ್ರು ಈ ಹಾರ ಕದ್ದಿರ್ತಾರೆ ಅಂದರೆ ನಾನು ನಂಬಲ್ಲ ಚಿಕ್ಕತ್ತೆ. ನೀವು ಅವ್ರ ಮೇಲೆ ಅನುಮಾನ ಪಡ್ತಾ ಇರೋದು ನನಗೆ ಯಾಕೋ ಸರಿ ಅಂತ ಅನ್ನಿಸ್ತಾ ಇಲ್ಲ. ಸರಿ ಬಿಡಮ್ಮ. ಆದ್ರೆ ಇದ್ದು 3 ಜನದಲ್ಲಿ ಕದ್ದವ್ರು ಯಾರು ಅನ್ನೋ ಹಾಗೆ ಆ ವಜ್ರದಾರನ ಯಾರು ಕತ್ತಿರ್ಬಹುದು? ದಾಮಿನಿ ರೂಮಿಗೇನೋ ಬಂದಿದ್ದಾಯ್ತು. ಈಗ ಈ ಹಾರನ ಎಲ್ಲಿಡ್ಲಿ? ಅಲ್ಲ, ಅಕ್ಕನ ರೂಮಲ್ಲಿ ಇದ್ದಿದ್ದ ವಜ್ರದ ಹಾರನ ಕದಿಯೋದಕ್ಕೆ ಯಾರ ಕೈಯಿಂದ ಸಾಧ್ಯ? ಹೆಂಗ್ ಮಿಸ್ ಆಯ್ತು? ಗೊತ್ತೇ ಆಗ್ತಾ ಇಲ್ವಲ್ಲ. ಛೇ,
ಏನೋ ಶಬ್ದ ಬಂತಲ್ಲ. ಇದೇನಿದು? ಊರಿಗೇನಾದ್ರೂ ಹೊರಟ್ರಾ? ಇಲ್ಲ ಅದಕ್ಕೆ. ಮತ್ತೆ ಲಗೇಜ್ ಸಮೇತ ಬಂದಿದ್ದೀರಾ? ಅದಕ್ಕೆ ನಿಮ್ಮ ರೂಮಲ್ಲಿ ಭದ್ರವಾಗಿಟ್ಟಿದ್ದ ಅತಿ ಅಮೂಲ್ಯವಾದ ವಜ್ರಧಾರ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರಿ. ಆದರೆ ನಮ್ಗೆ ಯಾರಿಗೂ ನೋವಾಗಬಾರ್ದು ಅನ್ನೋ ಕಾರಣಕ್ಕೆ ನೀವು ಯಾರ ಮೇಲೂ ಅನುಮಾನನೂ ಪಟ್ಟಿಲ್ಲ. ಹಾಗೆ ಮನೆ ಮರ್ಯಾದೆಗೆ ಅಂಜಿ ನೀವು ಪೊಲೀಸ್ನವ್ರಿಗೂ ತಿಳಿಸಿಲ್ಲ. ಹಾಗಂತ ಕದ್ದಿರೋರು ನಾನಲ್ಲ ಅಂತ ಎಲ್ಲರೂ ಅವ್ರವ್ರ ಪಾಡಕ್ಕೆ ಸುಮ್ಮನಾಗ್ಬಿಟ್ರೆ ಇದ್ದವ್ರ ಪೈಕಿ ಕದ್ದವ್ರು ಯಾರು ಅನ್ನೋ ಅನುಮಾನ ಹಾಗೆ ಉಳ್ಕೊಂಡ್ಬಿಡುತ್ತೆ ಅಲ್ವಾ? ಹಾಗಾಗಬಾರ್ದು ಅಂದರೆ ಕಳ್ಳರು ಯಾರು ಅಂತ ಗೊತ್ತಾಗಲೇಬೇಕು. ಅದಾಗಬೇಕು ಅಂದರೆ ನೀವು ಈಗಿಂದೀಗಲೇ ಎಲ್ಲರೂ ರೂಮ್ಗಳನ್ನ ಚೆಕ್ ಮಾಡಬೇಕು. ಅದಕ್ಕೆ ಬೇಡ ರತ್ನವೇಣಿ, ನನ್ಗ್ಯಾಕೋ ನೀವು ಹೇಳೋದು ನನ್ನ ಮನಸ್ಸಿಗೆ ಒಪ್ಪಿಗೆ ಆಗ್ತಾ ಇಲ್ಲ. ನಾವು ಸಂಜೆವರೆಗೂ ಕಾಯೋಣ. ತಗೊಂಡಿರೋರು ತಾವಾಗೆ ವಾಪಸ್ ತಂದು ಕೊಡ್ತಾರ ಅಂತ. ತಂದಿಟ್ಟಿಲ್ಲ ಅಂದರೆ ಪರವಾಗಿಲ್ಲ, ಹಾರ ಹೋದ್ರೂ ಹೋಯ್ತು ಅಂತ ಸುಮ್ಮನೆ ಇದ್ದು ಬಿಡೋದು. ಅಯ್ಯೋ ಅದಕ್ಕೆ ನೀವು ಹಾಗೆ ಹೇಳ್ಬಿಟ್ರೆ ಹೇಗೆ? ಆ ಹಾರ ನಿಮಗೆ ದೊಡ್ಡದಿಲ್ಲದೆ ಇರ್ಬೋದು, ಆದರೆ ನನಗೆ ಪ್ರತಿಷ್ಠೆಯ ಪ್ರಶ್ನೆ. ನಾನು ಈ ಮನೆಗೆ ಬೀಗಿತಿ. ನಿಮ್ಗಾಗ್ಲಿ ಬೇರೆಯವ್ರಿಗೆ ಆಗಲಿ ನನ್ನ ಮೇಲೆ ಅನುಮಾನ ಬರಬಾರ್ದು ಅಲ್ವಾ? ರತ್ನವೇಣಿ, ಯಾಕೆ ಹೀಗೆ ಹೇಳ್ತಿದ್ದೀರಾ? ನಾನು ಎಲ್ಲಿ ನಿಮ್ಮ ಮೇಲೆ ಅನುಮಾನ ಮಾಡಿದೆ? ಛೇ, ನೀವು ನನ್ನ ಮೇಲೆ ಅನುಮಾನ ಪಡ್ತಿದ್ದೀರಾ ಅಂತ ನಾನು ಹೇಳ್ತಿಲ್ಲ. ಅದಕ್ಕೆ ನನ್ನ ಮನಸ್ಸಲ್ಲಿ ನನಗೆ ಪಶ್ಚಾತ್ತಾಪ ಕಾಡಬಾರ್ದಲ್ವಾ, ಅದಕ್ಕೆ ಹಾಗೆ ಹೇಳಿದೆ. ಹಾಗಾದ್ರೆ ಆ ಹಾರನ ನೀವು ತಗೊಂಡಿದ್ದೀರಾ? ಏನು ಹೇಳ್ತಿದ್ದೆ ದಾಮಿನಿ? ನಾನು ಯಾಕೆ ಹಾರ ತಗೊಳ್ಳಿ? ಅಂತ ದುರ್ಬುದ್ಧಿ ನನಗಿಲ್ಲ. ಇದು ಕೊಡೋ ಕೈ, ತಗೊಳ್ಳೋ ಕೈ ಅಲ್ಲ. ಇಲ್ಲದೆ ಇದ್ರೆ ಕೇಳತ್ತೆ, ಬೇಡತ್ತೆ ಹೊರತು ಕದಿಯಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.